ಜಸ್ಟ್ ಕೆಲವು ಸಾರಿ ಮೆಡಿಕಲ್ ಆಗಿ ಕ್ಯಾಂಡಿಡಿಯಾಸಿಸ್ ಕ್ರೀಮ್ಸ್ ಆಗಲಿ, ಕ್ಯಾಂಡಿಡ್ ಕ್ರೀಮ್ಸ್ ಇಂಥರದ್ದೆಲ್ಲ ಬಳಸ್ತಿರ್ತಾರೆ. ಬಟ್ ಅವೆಲ್ಲ ಬರೀ ಟೆಂಪರರಿ ಸೊಲ್ಯೂಷನ್ಸ್ ಮಾತ್ರ. ಒಂದು ವೇಳೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಬೇಕು ಅಂದರೆ ಇಲ್ಲಿ ನಮಗೆ ಚರ್ಮ ಅನ್ನೋದೇ ಮೇನ್ ಕಲ್ಪ್ರಿಟ್. ಅಂದರೆ ಈ ಅಂಗದ ಮೇಲಿರುವ ಚರ್ಮ ಇರೋದ್ರಿಂದ ನಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಬರ್ತಿದೆ. ಅದಕ್ಕೆ ನೋಡಿಕೊಂಡ್ರೆ ಮುಸ್ಲಿಮ್ಸ್ನ ನೋಡಿಕೊಂಡ್ರೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸುಂತಿ ಆಪರೇಷನ್ ಮಾಡಿಸ್ಬಿಡ್ತಾರೆ. ಅದಕ್ಕೆ ಅವರಿಗೆ ಬೆಲೆನಿಟಿಸ್ ಬರೋ ಅವಕಾಶ 0%. ಅವ್ರಿಗೆ ಆ್ಯಕ್ಚುಲಿ ಬೆಲೆನಿಟಿಸ್ ಅನ್ನೋದೇ ಬರಲ್ಲ. ಯಾಕೆ ಬರಲ್ಲ ಅಂದರೆ ಈ ಅಂಗದ ಮೇಲಿರುವ ಆ ಚರ್ಮನೇ ಇರಲ್ಲ. ಅವರಿಗೆ ಚರ್ಮ ಇಲ್ಲದೆ ಇರೋದ್ರಿಂದ ಅವರಿಗೆ ಬೆಲೆನಿಟಿಸ್ ಅನ್ನೋದು ಬರಲ್ಲ. ಸೊ ಈಗ ಈ ಚರ್ಮನ ತೆಗಿಯೋ ಪ್ರಕ್ರಿಯೆ ಏನಿದೆಯೋ, ಪ್ರೊಸೀಜರ್ ಏನಿದೆಯೋ, ಹೆಚ್ಚು ಮಂದಿ ಓಪನ್ ಸರ್ಜರಿ ಮಾಡಿಸ್ಕೊಂಡಿರೋರು ಇರ್ತಾರೆ, ತುಂಬ ಮಂದಿ ಲೇಸರ್ ಕೂಡ ಮಾಡಿಸ್ಕೊಂಡಿರೋರು ಇರ್ತಾರೆ. ಈ ಓಪನ್ ಲೇಸರ್ ನೋಡಿಕೊಂಡ್ರೆ ಶುಗರ್ ಇರೋ ಪೇಷಂಟ್ಸ್ಗೆ ಹೀಲಿಂಗ್ ಪೀರಿಯಡ್ನ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಆಲ್ರೆಡಿ ಶುಗರ್ ಇರೋದ್ರಿಂದ ಹೀಲಿಂಗ್ ಕಮ್ಮಿ ಇರುತ್ತೆ. ಹೀಲಿಂಗ್ ಕಡಿಮೆ ಇರೋದ್ರಿಂದ ಅವರಿಗೆ ಮತ್ತೆ ಕುಯ್ಯೋದು ಹೊಲಿಯೋದ್ರಿಂದ ಹೆಚ್ಚು ಕಾಲ ಟೈಮ್ ಹಿಡಿಯುತ್ತೆ ಹೀಲ್ ಆಗೋದಕ್ಕೆ. ಅಷ್ಟೇ ಅಲ್ಲದೆ ಕಾಸ್ಮೆಟಿಕ್ ಆಗಿನೂ ಅಷ್ಟು ಒಳ್ಳೆ ರಿಸಲ್ಟ್ಸ್ ಇರಲ್ಲ.